ಕೆಲವು ಭಾಗಗಳಲ್ಲಿ ತಾಪಮಾನವು 50 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುವುದರೊಂದಿಗೆ ಶಾಖದ ಅಲೆಯು ಹೆಚ್ಚಾಗುತ್ತಿದ್ದಂತೆ ಜಮ್ಮುವಿನ ಕೇಂದ್ರೀಯ ವಿಶ್ವವಿದ್ಯಾಲಯವು ಜಮ್ಮುವಿನ ಇಸ್ರೋ ಕೇಂದ್ರದಿಂದ ರೇಡಿಯೋ ಸೊಂಡೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಉಡಾವಣೆಯು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSC, ಇಸ್ರೋ ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಜಮ್ಮು ನಡುವಿನ MOUನ ಭಾಗವಾಗಿದೆ. ಬಾಹ್ಯಾಕಾಶ ವಿಜ್ಞಾನ ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಮುಂದುವರಿಸಲು ವಿಶ್ವವಿದ್ಯಾನಿಲಯದ ಬದ್ಧತೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಈ ಮೈಲಿಗಲ್ಲು ಗುರುತಿಸಿದೆ. ಈ ಉಡಾವಣೆಯು ವಾತಾವರಣದ ಪರಿಸ್ಥಿತಿಗಳು ಮತ್ತು ಹವಾಮಾನ ಬದಲಾವಣೆಯ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ಮತ್ತು ಜಾಗತಿಕ ಹವಾಮಾನ ಸಂಶೋಧನೆಗೆ ಅಮೂಲ್ಯವಾದ ಡೇಟಾವನ್ನು ಕೊಡುಗೆಯಾಗಿ ನೀಡುತ್ತದೆ. ಹೈಡ್ರೋಜನ್ ತುಂಬಿದ ಬಲೂನ್ಗಳನ್ನು ಬಳಸಿ ವಿಜ್ಞಾನಿಗಳು ವಾತಾವರಣದ ಒತ್ತಡ, ತಾಪಮಾನ, ಗಾಳಿಯ ದಿಕ್ಕು ಮುಂತಾದ ಮಾಹಿತಿಗಳನ್ನು ಭೂಮಿಯ ಮೇಲ್ಮೈಯಿಂದ 12 ಕಿಲೋಮೀಟರ್ ಇರುವಲ್ಲಿಂದ ದಾಖಲಿಸುತ್ತಾರೆ. ಈ ಡೇಟಾವನ್ನು ರೇಡಿಯೋ ಸಂಕೇತಗಳ ಮೂಲಕ ನೆಲಕ್ಕೆ ರವಾನಿಸಲಾಗುತ್ತದೆ. ಸತೀಶ್ ಧವನ್ ಸೆಂಟರ್ ಫಾರ್ ಸ್ಪೇಸ್ ಸೈನ್ಸಸ್ ವಿಶ್ವವಿದ್ಯಾನಿಲಯದೊಳಗಿನ ಪ್ರಮುಖ ಸೌಲಭ್ಯವಾಗಿದ್ದು, ಅಂತಹ ಪ್ರವರ್ತಕ ಯೋಜನೆಗಳಿಗೆ ಅತ್ಯಾಧುನಿಕ ಮೂಲಸೌಕರ್ಯ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ರೇಡಿಯೋ ಸೊಂಡೆಯ ಉಡಾವಣೆಯು ಭವಿಷ್ಯದ ಸಂಶೋಧನಾ ಪ್ರಯತ್ನಗಳು ಮತ್ತು ಬಾಹ್ಯಾಕಾಶ ಹಾಗೂ ವಾಯುಮಂಡಲದ ವಿಜ್ಞಾನ ಕ್ಷೇತ್ರದಲ್ಲಿ ಸಹಯೋಗಗಳಿಗೆ ದಾರಿ ಮಾಡಿಕೊಡುವ ನಿರೀಕ್ಷೆ ಇದೆ.